ಆತ್ಮೀಯ ವೀಕ್ಷಕರೇ, ತಮ್ಮೆಲ್ಲರಿಗೂ ಸ್ವಾಗತ ನಮ್ಮ ಯೂಟ್ಯೂಬ್ ವಾಹಿನಿಯಲ್ಲಿ. ಮೋಸ್ಟ್ ಇಂಪಾರ್ಟೆಂಟ್ HSTR ಟೀಚರ್ಸ್ ರಿಕ್ರೂಟ್ಮೆಂಟ್ PG ಆ್ಯಂಡ್ TET ಕಂಪಲ್ಸರಿ ಇದೆನಾ ಅಥವಾ ಇಲ್ಲ? ಹೈಸ್ಕೂಲ್ ಶಿಕ್ಷಕರ ನೇಮಕಾತಿ 2026ರಲ್ಲಿ PG ಕಡ್ಡಾಯವೇ ಅಥವಾ ಅಲ್ಲವೇ? ಸೊ ಶಿಕ್ಷಕ ಆಕಾಂಕ್ಷಿಗಳಿಗೆ ಶುಭ ಸುದ್ದಿ. ಶಿಕ್ಷಣ ಸಚಿವರಿಂದ ಶಿಕ್ಷಕರ ನೇಮಕಾತಿ ಕುರಿತು ಒಂದು ಬಿಗ್ ಬ್ರೇಕಿಂಗ್ ಅಪ್ಡೇಟ್. ಭಾಳಷ್ಟು ಶಿಕ್ಷಕ ಆಕಾಂಕ್ಷಿಗಳು ಕನ್ಫ್ಯೂಷನ್ನಲ್ಲಿದ್ದಾರೆ. ಸರ್, TET ಕಂಪಲ್ಸರಿ ಪಾಸ್ ಆಗಿರಲೇಬೇಕಾ HSTRಗೆ ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತಾ ಬರೋಣ. 2ರಿಂದ 3 ನಿಮಿಷಗಳಲ್ಲಿ ತಮಗೆ ಕಂಪ್ಲೀಟ್ ಅಪ್ಡೇಟನ್ನು ಕೊಟ್ಟು ಬಿಡ್ತೀನಿ. ಸೊ ಹಾಗಾಗಿ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಅದರ ಜೊತೆಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದೆ HSTR ಮತ್ತು GPSTRಗೆ ಸಂಬಂಧಿಸಿದಂತೆ ಫ್ರೀ ಕ್ಲಾಸಸನ್ನು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿ ತಮ್ಮೊಂದಿಗೆ ಶೇರ್ ಮಾಡಲಾಗುವುದು. ವೀಕ್ಷಕರೇ, ಆಸ್ ಮಚ್ ಆಸ್ ಪಾಸಿಬಲ್ ಈ ಇನ್ಫಾರ್ಮೇಷನನ್ನು ವಾಟ್ಸಪ್ ಗ್ರೂಪ್ಗಳಲ್ಲಿ ಶೇರ್ ಮಾಡಿ. ಬಿಕಾಸ್ ಭಾಳಷ್ಟು ಶಿಕ್ಷಕ ಆಕಾಂಕ್ಷಿಗಳಿಗೆ TET ಇದ್ರೇ HSTR ಬರೀಬೇಕಾ ಆ ಥರ ಅನ್ನೋದ್ರ ಬಗ್ಗೆ ಕನ್ಫ್ಯೂಷನ್ ಭಾಳ ಇದೆ. ಸೊ ಮೊಟ್ಟ ಮೊದಲಿಗೆ HSTR ಕುರಿತಂತೆ ನಿಯರ್ಲಿ ಬಹಳ ಕಮ್ಮಿ ಪೋಸ್ಟ್ಗಳಿಗೆ ಕಾಲ್ಫಾರ್ಮ್ ಆಗುತ್ತೆ. ಬಟ್ ಕಾಂಪಿಟೇಷನ್ ಲೆವೆಲ್ ಇಸ್ ವೆರಿ ಹೈ. ಕಾಂಪಿಟೇಷನ್ ಲೆವೆಲ್ ಹೈ ಇರುವ ಕಾರಣ HSTR ಎಕ್ಸಾಮಿನೇಷನನ್ನು ಬರೆಯೋಕ್ಕೆ ನಿಮಗೆ TET ಕಂಪಲ್ಸರಿ ಇಲ್ಲ. ಎಸ್. ಸೊ ಮೊದಲನೇದಾಗಿ GPT ಮತ್ತು PST ಈ 2 ಎಕ್ಸಾಮಿನೇಷನ್ಗೆ ನೀವು ಎಲಿಜಿಬಲ್ ಆಗಬೇಕಂದ್ರೆ ಪೇಪರ್ 1 ಪೇಪರ್ 2 ಕ್ಲಿಯರ್ ಮಾಡಬೇಕಾಗುತ್ತೆ. HSTRಗೆ ಯಾವುದೇ ತರಹದ TET ಎಕ್ಸಾಮಿನೇಷನನ್ನು ಕಂಡಕ್ಟ್ ಮಾಡುವುದಿಲ್ಲ. ಸೊ ಹಾಗಾಗಿ TET ಈಸ್ ನಾಟ್ ಕಂಪಲ್ಸರಿ ಫಾರ್ HSTR ಆ್ಯಸ್ ಪರ್ ಪ್ರೆಸೆಂಟ್ C&R ರೂಲ್ಸ್. ಕ್ಲಿಯರ್. ಅದರ ಜೊತೆಗೆ 2016ರಲ್ಲಿ ಹೈಸ್ಕೂಲ್ ಶಾಲಾ ಶಿಕ್ಷಕರ ನೇಮಕಾತಿ ಕುರಿತು ಒಂದು C&R ರೂಲ್ಸ್ ಕಾಪಿ ಬಂದಿತ್ತು. ಆ ಒಂದು C&R ರೂಲ್ಸ್ ಪ್ರಕಾರ HSTR ರಿಕ್ರೂಟ್ಮೆಂಟ್ನಲ್ಲಿ ಡಿಗ್ರಿ ಪ್ಲಸ್ BEd ಇದ್ದರೆ ಕ್ಯಾಂಡಿಡೇಟ್ಸ್ಗಳು ಅಪ್ಲೈ ಮಾಡಿ ಎಕ್ಸಾಮಿನೇಷನನ್ನು ಬರೆದಿದ್ದಾರೆ. ಓಕೆ, BSc BA ವಿತ್ BEd ಕಂಪಲ್ಸರಿ ಇರಬೇಕಾಗುತ್ತೆ. ಸೊ ಈ ಒಂದು ಡಿಗ್ರಿ ಪ್ಲಸ್ BEdನ್ನು ಹೊರತುಪಡಿಸಿ ಈಗ ಕನ್ಫ್ಯೂಷನ್ನಲ್ಲಿ ಇರೋದು PG ಕಂಪಲ್ಸರಿ ಇದೆನಾ ಅನ್ನೋದ್ರ ಬಗ್ಗೆ ಒಂದು ಬಹಳ ದೊಡ್ಡ ಕ್ವಶನ್ ಆಗಿರುತ್ತೆ. ನೋಡಿ, ಆ್ಯಕ್ಚುಲಿ ಹೈಸ್ಕೂಲ್ ಶಿಕ್ಷಕರ ನೇಮಕಾತಿಗೆ 9 ಮತ್ತು 10ನೇ ತರಗತಿಯನ್ನು ಹೇಳ್ತಾ ಇದ್ದೀವಿ ನಾವು. ಈಗ ಅದು PU ಉಪನ್ಯಾಸಕರು 11 ಮತ್ತು 12, 9, 10, 11, 12 ಈ 4 ತರಗತಿಗಳನ್ನು ಸೇರಿ ಈಗ ಏಕರೂಪದ ಹೆಸರನ್ನು ಕೊಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಚರ್ಚೆಗಳು ನಡೀತಾ ಇವೆ. 11+12 ಓಕೆ, PUC ಫಸ್ಟ್ ಇಯರ್ ಮತ್ತು ಸೆಕೆಂಡ್ ಇಯರ್ 9th 10th ಜೊತೆ ಕಂಬೈಂಡ್ ಮಾಡಿಬಿಟ್ರೆ ಏಕರೂಪದ ಯಾವುದಾದ್ರೂ ಒಂದು ಹೆಸರು ಕೊಟ್ಟುಬಿಟ್ರೆ ಈಗ PUCಗೆ ಟೀಚ್ ಮಾಡಬೇಕಂದ್ರೆ ನಿಮಗೆ PG ಕಂಪಲ್ಸರಿ ಇರಬೇಕಾಗುತ್ತೆ ವೀಕ್ಷಕರೇ. 9th to 10th HSTR ಕಾಲ್ ಮಾಡಿ ರಿಕ್ರೂಟ್ಮೆಂಟ್ ಮಾಡಿದರೆ ಪಾಸಿಬಿಲಿಟೀಸ್ ಇದೆ, PG ಕೇಳೋದಿಲ್ಲ. ಇನ್ ಕೇಸ್ 9th 10th 11th ಮತ್ತು 12th ಈ 4 ವರ್ಷಗಳನ್ನು ಕಂಬೈನ್ ಮಾಡಿ ಕಾಲ್ಫಾರ್ಮ್ ಮಾಡಿದ್ರೆ ಒಂದು ಯಾವುದಾದ್ರೂ ಏಕರೂಪದ ಹೆಸರನ್ನು ಕೊಡ್ತಾರೆ. ಅದರ ಜೊತೆಗೆ ಬೇರೆ ಬೇರೆ C&R ರೂಲ್ಸ್ ಏನಿವೆ ಪ್ರೆಸೆಂಟ್ಲಿ ಆ ಲೆವೆಲ್ಗೆ ಟೀಚ್ ಮಾಡಬೇಕಂದ್ರೆ ಏನು ಡಿಗ್ರಿ ಇರಬೇಕು ಆ ಥರ ಅದನ್ನು ಕಮಿಟಿ ಮಾಡಿ ಮೇ ಬಿ ಐ ಥಿಂಕ್ PG ಕಂಪಲ್ಸರಿ ಮಾಡಬಹುದು. ಓಕೆ, ನೀವು PGಯಲ್ಲಿ ಫೈನಲ್ ಇಯರ್ ಇದ್ದೀರಿ, 3rd ಸೆಮಿಸ್ಟರ್ ಇದ್ದೀರಿ, 2nd ಸೆಮ್ ಅಡ್ಮಿಷನ್ ತೊಗೊಂಡು ಬರಿಬೋದಾ ಅಂತ ಕೇಳ್ತಾ ಇದ್ದೀರಾ. PG ಇಸ್ ನಥಿಂಗ್ ಬಟ್ ಪೋಸ್ಟ್ ಗ್ರ್ಯಾಜುಯೇಟ್ ನೀವು ಕಂಪಲ್ಸರಿ ಕಂಪ್ಲೀಟ್ ಮಾಡಿರಲೇಬೇಕು. ಓಕೆ, ನೀವು 4th ಸೆಮ್ನಾಗ ಇದ್ದೀರಿ, ನೋಟಿಫಿಕೇಶನ್ ಆಯ್ತು ಅಂದರೆ ಯು ಆರ್ ನಾಟ್ ಎಲಿಜಿಬಲ್ ಟು ಅಪ್ಲೈ. ನಿಮ್ಮ PG ಕಂಪ್ಲೀಟ್ ಆಗಿದ್ದೇ ಇದ್ದಲ್ಲಿ ಮಾತ್ರ ನೀವು HSTR ಇನ್ ಕೇಸ್ 9th 10th 11th 12th ಈ 4 ವರ್ಷ ಕಂಬೈನ್ ಮಾಡಿ ಯಾವುದಾದ್ರೂ ಒಂದು ಹೊಸ ಹೆಸರನ್ನು ಕೊಟ್ಟು ಕಾಲ್ಫಾರ್ಮ್ ಮಾಡಿದರೆ, ಇನ್ ಕೇಸ್ 9th 10th ಅಷ್ಟೇ ಇದ್ದು 2 ವರ್ಷ ಇದ್ದು ಓಕೆ 9ನೇ ತರಗತಿ 10ನೇ ತರಗತಿ ಇದ್ದರೆ ಯು ಕ್ಯಾನ್ ವಿತ್ ದ ಹೆಲ್ಪ್ ಆಫ್ ನಿಮ್ಮ ಡಿಗ್ರಿ ಪ್ಲಸ್ BEd ಈ 2 ಇದ್ದರೆ ಸಾಕು, ನೀವು ಎಲಿಜಿಬಲ್ ಆಗಿರ್ತೀರ. ಓಕೆ, 9th 10th ತರಗತಿಗೆ ಕಾಲ್ ಮಾಡಿದರೆ ಖಂಡಿತವಾಗಿ ನೀವು BSc ಪ್ಲಸ್ BEd ಏನಿದೆ ಅದರ ಆ ಡಿಗ್ರಿ ಕಂಪ್ಲೀಟ್ ಪ್ಲಸ್ BEd ಇದ್ದರೆ ಯು ಆರ್ ಎಲಿಜಿಬಲ್ ಟು ರೈಟ್ HSTR ಎಕ್ಸಾಮಿನೇಷನ್. TET ಕಂಪಲ್ಸರಿ ಇರುವುದಿಲ್ಲ ಇದರಾಗ. ಶಿಕ್ಷಣ ಸಚಿವರು ಆದಷ್ಟು ಬೇಗ ಮಾಹಿತಿಯನ್ನು ಕೂಡ ನೀಡಿದ್ದಾರೆ. ಸೊ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ವಿಧಾನಸೌಧದಲ್ಲಿ. ಏನು ಪ್ರಶ್ನೋತ್ತರ ಏನು ನಡೀತಾ ಇತ್ತು ಆವಾಗ ಆದಷ್ಟು ಬೇಗ ನಾವು HK ಮತ್ತು ನಾನ್ HK ರೀಜನಲ್ಲಿ ಶಿಕ್ಷಕರ ನೇಮಕಾತಿಯನ್ನು ಮಾಡ್ತೀವಿ ಅನ್ನೋದ್ರ ಬಗ್ಗೆ ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ. ಸೊ ಹಾಗಾಗಿ PG ಕಡ್ಡಾಯವೇ ಅಥವಾ ಇಲ್ಲವೇ, ಸೊ ಅದರ ಬಗ್ಗೆ 9th ಮತ್ತು 10th 2ನೇ ತರಗತಿಗೆ HSTR ಕಾಲ್ ಮಾಡಿದರೆ PG ಕಂಪಲ್ಸರಿ ಇರಂಗಿಲ್ಲ.
ಡಿಗ್ರಿ ಪ್ಲಸ್ ಬಿ ಎಡ್ ಇರಬೇಕಾಗುತ್ತೆ. ಟಿ ಇ ಟಿ ಅಂತೂ ಇಲ್ಲೇ ಇಲ್ಲ. ಇನ್ ಕೇಸ್ 9th 10th 11th 12th ಈ ನಾಲ್ಕನ್ನು ಈಗ ಕಂಬೈನ್ ಮಾಡಿ ಯಾವುದಾದ್ರೂ ಮತ್ತು ಬೇರೆ ಹೆಸರು ಕೊಟ್ಟರೆ ಅವಾಗ ಪಿ ಜಿ ಕೇಳ್ತಾರೆ ನಿಮಗೆ. ಓಕೆ, ಸೊ ಥ್ಯಾಂಕ್ ಯು ಡಿಯರ್ ಫ್ರೆಂಡ್ಸ್. ಇಫ್ ಯು ಹ್ಯಾವ್ ಎನಿ ಡೌಟ್ ಯು ಜಸ್ಟ್ ಕಮೆಂಟ್ ಇಟ್. ಥ್ಯಾಂಕ್ ಯು.